ಸಣ್ಣವ್ರಿದ್ದಾಗ ನೋಡಿದ್ರ ಹ್ಮ್. ಬರೀ ಮುಳ್ಳ ಕೆಸರ ಇದೇ ಇರ್ತಿತ್ತು. ಈಗ ನೋಡಿದ್ರ ನಮ್ಮೂರ್ ನಂದನವನ ಆದಂಗ ಆಗ್ಬಿಟ್ಟದ. ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತ ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವ ಇಂಡಿ ತಾಲೂಕಿನ ಪಡ್ನೂರ್ ಎಂಬ ಗ್ರಾಮದಲ್ಲಿ, ಅಂದ್ರೆ ನಾ ಹುಟ್ಟಿದ್ದ ಊರದು. ಸೊ ಇಲ್ಲಿ ಒಂದು 100 ವರ್ಷದ ಹಳೇದ್ ಬಾವಿ ಐತಿ. ಅದ್ರದ್ದು ಇತಿಹಾಸ ಏನೈತೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನನಗೆ ಮಿನಿಮಲ್ ಐಡಿಯಾ ಇರೋದೇನಂದ್ರೆ 100 ವರ್ಷದ ಹಿಂದಿಂದ ಐತಿ ಅಷ್ಟು ಗೊತ್ತಾ. ಅಂಡ್ ಇದು ನಮ್ಮ ಮುತ್ತಜ್ಜ ಅವ್ರ ಕಾಲದಿಂದನೂ ಐತಿ. ಇದ್ರ ಬಗ್ಗೆ ನಮ್ ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಶನ್ ಕೊಡಾರಂದ್ರ ನಮ್ಮ ಪಪ್ಪಾರ್ ಕೊಡ್ತಾರ್ರಿ ಈಗ. ಸೊ ಅವ್ರ ಕಡೆ ಹೋಗೋಣಂತ, ಸೊ ಕೇಳೋಣಂತ ಅವ್ರ ಕಡೆ. ನೋಡ್ರಿ, ಇದು ನಾ ಸಣ್ಣವಿದ್ದಾಗಿನ ಬಾಯಿ. ಸಣ್ಣವಿದ್ದಾಗಿಂದ ಅನ್ನೋಕ್ಕಿಂತಲೂ ನಾ ಸಣ್ಣವಿದ್ದಾಗಿಂದಲ್ಲ, ನಮ್ಮ ಅಪ್ಪಾರ ಸಣ್ಣವಿದ್ದಾಗಿನ ಬಾಯಿ ಇದು. ನಮ್ಮ ಅಪ್ಪಾರ ಅಜ್ಜಾರು ಕಟ್ಸಿದ್ದು ಈ ಬಾವಿ 1896-97 ಕಟ್ಸಿದ ಬಾವಿ. ನಮ್ಮ ಮುತ್ತಜ್ಜ ಒಂದು ಗುಣಿಚೀಲ ಅಂತಿರಲ್ಲ ನೀವು ದೊಡ್ಡದು ಅಂತ ಬೆಳ್ಳಿ ನಾಣ್ಯ ಖರ್ಚು ಮಾಡಿ ಕಟ್ಟಿದ್ದ ಬಾವಿ ಇದು. ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಾಗಲ್ಲ, ನಮ್ಮ ಜಿಲ್ಲೆ ಒಳಗೆ ಇದು ಫಸ್ಟ್ ಬಾವಿ. ಇಲ್ಲಿ ಮಟ್ಟಿ ಹೊಡಿತಿದ್ರು ಏಕಕಾಲಕ್ಕೆ 2 ಮಟ್ಟಿ, ಅಂದ್ರ 2 ಎತ್ತುಗಳು ಒಂದ್ ಸಲ ನೀರ್ ಇಳಿದು ಅಂತ ಒಂದೇ ಸಲಕ್ಕ 4 ಎತ್ತುಗಳು ಹೋದ್ರ 2 ಮಟ್ಟಿ ನೀರ್ ಬರ್ತಿದ್ವು. ಮಟ್ಟಿ ನೋಡಕ್ಕೂ ಇಲ್ಲ, ನಿಮ್ಗೆ ಹೇಳಿದ್ರು ಈಗ ಸ್ವಲ್ಪ ಎಲ್ಲ ತೋರಿಸ್ತೇನೆ, ಎಲ್ಲಿ ಇಲ್ಲ ಈಗ ಆಲ್ಮೋಸ್ಟ್. ಯಾಕಂದ್ರೆ ಈಗೆಲ್ಲ ಬೋರ್ ಬಂದು ಬಾವಿನೂ ಕಡಿಮೆ ಆಗ್ಯಾವ. ನಾ ಸಣ್ಣವಿದ್ದಾಗಿದ್ದೆ ಬಾವಿ ಈಸಾಡಿನಿ, ಇಲ್ಲೇ ಕವಲ್ಯಾಗ ಜಳಕ ಮಾಡ್ತಿದ್ನಿ. ಈಗ ಎಲ್ಲ ನಾವು ಈ ಹಣ್ಣಿನ ಗಿಡ, ಈ ಗುಬ್ಬಿ ಮನಿ, ನಾನು ಕಂಡ ಬಾಲ್ಯದ ಅತಿ ಸುಂದರ ಕ್ಷಣಗಳಂದ್ರ ಇವತ್ತ ನಮಗ ನಮ್ಮನ್ನ ಕರ್ಕೊಂಡು ಬಂದು ಇದನ್ನೆಲ್ಲ ಮತ್ತೆ ಹೋಗಿ ನೋಡ್ ಬರ್ಬರ್ರಿಪ್ಪ ಅಂತಂದ್ರ ಬಂದಿವಿ. ಬಾವಿ ತುಂಬ್ಯದ, ಭಾಳ ಖುಷಿ ಆಗ್ತದ. ಎಷ್ಟೋ ವರ್ಷ ಬಾವಿಗೆ ನೀರ್ ಇರ್ಲಿಲ್ಲ, ಇವತ್ತು ನಮ್ಮ ಬಾವಿ ತುಂಬ್ಕೊಂಡ್ಬಿಟ್ಟದ. ಬರೀ ಸರ್ ಸ್ವಲ್ಪ ನಮ್ಮ ನೀರ್ನು ಎಲ್ಲಾರ್ಗಿ ಪರಿಚಯ ಮಾಡಿಸ್ರಿ. ಹಾಕ್ತೇವ ನೋಡ್ರಿ ಬಾವ್ಯಾಗ, ನೀರ್ ಸೌಂಡ್ ಬರ್ತದ. ನಾನು ಸಣ್ಣವಿದ್ದ ಹಿಂಗೆ ಜಿಗಿತಿದ್ ಮ್ಯಾಗಿಂದು, ಈಗ ಜಿಗ್ಬೇಕಾದ್ರೆ ಭಯ ಆಗ್ತೈತ್ರಿಪ್ಪ, ಬೇಡ್ರ. ಅದೇನ್ ಹಣ್ಣು ವೇಸ್ಟ್ ಆಗಿಲ್ರಿ, ಅದು ಮೀನ್ ತಿಂತಾವ್ರಿ. ಕೇಳಿದ್ರಲ್ಲ ಇಂಟ್ರೊಡಕ್ಷನ್, ಸಾರಿ ಬ್ರೀಫ್ ಎಕ್ಸ್ಪ್ಲನೇಷನ್ ಹಿಂಗೈತಿ ಬಾವಿ. ಒಂದ್ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಂತೀನಂತ, ಅದನ್ನ ಎಂಜಾಯ್ ಮಾಡಿ. ಬಾನ ತೊರೆದು ನೀಲಿ ಮರೆಯಾಯಿತೆ ತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ. ಮೊದ್ಲ ಇಲ್ಲಿಂದ ಹಿಂಗ ಸ್ಟೆಪ್ಸ್ ಇಳ್ಯಾಕ ಅವಾಗಿನ ಕಾಲದಾಗ ಅಂದ್ರೂ ಇಲ್ಲೆಲ್ಲ ಸ್ಟೆಪ್ಸ್ ಮಾಡಿದ್ದಾರೆ. ಹಿಂಗ್ ಇಳ್ಕೊಂಡು ಕರಿಕಲ್ಲಿಂದ ಪೂರಾ ಕರಿಕಲ್ಲಿಂದ ಮಾಡಿ ಹಿಂಗ್ ದಾರಿ ಐತ್ರಿ. ಬಟ್ ಈಗ ಏನಾಗತ್ತಂದ್ರ ಮಣ್ಣಿಂದ ಇದಕ್ಕೆ ಸ್ವಲ್ಪ ಹಿಂಗ್ ಬೆಂಡ್ ಆಗ್ಬಿಟ್ಟಾವು. ಇಲ್ಲಾಂದ್ರ ಸೀದಾ ಹಿಂಗ್ ದಾರಿನೇ ಇದ್ದು, ಪೂರಾ ದಾರಿ ಹಿಂಗ ಸ್ಟೆಪ್ಸ್ ಎಟ್ಟು ಪೂರಾ ತಳಗಿಂತಾರೆ ಅರ್ಧ ಪೂರಾ ಲಾಸ್ಟ್ ತಳಗಿನವ್ರಿಗೆ ಹಂಗ ಅಲ್ಲಿ ಹೋಗ ಅಲ್ಲಿಂದ ಹಿಂಗ್ ಕರ್ವ್ ಟರ್ನ್ ಆಗತ್ರಿ. ಅಲ್ಲಿಂದ ಹಿಂಗ ಹೋಗಿ ಆ ಕಡೆ ಆಗಳ ರೌಂಡ್ ಬಾವಿ ತೋರಿಸಿದ್ನಲ್ರಿ, ಅಲ್ಲಿಗೆ ಇದ್ರ ಟರ್ನಿಂಗ್ ಇತ್ತು. ಈಗ ಏನಿಲ್ರಿ, ಇಲ್ಲೆಲ್ಲ ಗಿಡಗಳು. ಈಗ ಎಲ್ಲೇ ಇಲ್ಲಿ ಹೆಚ್ಚು ಯಾರೂ ಇರೋದಿಲ್ರಿ. ಸೊ ಅದಕ್ಕೆ ಹಿಂಗೈತಿ. ಸೊ ಇದು ನಮ್ಮ ಬಾವಿ. ನಮ್ಮ ಮುತ್ತಜ್ಜನ್ ಅನ್ನೋಕ್ಕಿಂತ ನಮ್ಮ ಅಪ್ಪಾರ ಮುತ್ತಜ್ಜನ ಕಾಲದಿಂದ ಐತ್ರಿ ಇದು. ನಾನು ನಮ್ಮ ಮುತ್ತಜ್ಜನ್ ಅನ್ಕೊಂಡಿದ್ದೆ, ಬಟ್ ಅಲ್ಲ, ನಮ್ಮ ಅಪ್ಪಾರ ಮುತ್ತಜ್ಜನ ಕಾಲದಿಂದನೂ ಐತಿದು. ಅವಾಗಿನ ಕಾಲದಾಗ ಅಷ್ಟು ಖರ್ಚು ಮಾಡಿ ಇಷ್ಟು ಮಟೀರಿಯಲ್ಸ್ ಇದಕ್ಕೆ ಎಷ್ಟು ಖರ್ಚು ಮಾಡಿರ್ಬೋದು ನೀವು ಅಂದಾಜ್ ಹಾಕ್ರಿ. ಗೋಣಿ ಚೀಲ ಬೆಳ್ಳಿ ನಾಣ್ಯ ಖರ್ಚಾಗಿದ್ದು, ಗೋಣಿ ಚೀಲದ ಬೆಳ್ಳಿ ನಾಣ್ಯ ಖರ್ಚಾಗೈತಂತ ವಿಚಾರ ಮಾಡ್ರಿ. ಅಷ್ಟ್ರ ಮ್ಯಾಗ ಈಗಿನ ಏನು ನೀವು ಏನು ಕೋಟಿ ಕೊಟ್ರೆ ಅದು ಅಲ್ಲಿಗೆ ಅದು ಕಲ್ಲು ನೋಡ್ರಿ. ಅವು ಇನ್ನೂ ಕಲ್ಲು ಯಾವಾಗಿನ ಅದಾವ ಕಲ್ಲು, 100 ವರ್ಷದ ಹಳೆ ಕಲ್ಲುಗಳು. ಹಿಂಗೆಲ್ಲ ಚಲೋ ಅನ್ನಿಸ್ತೈತೆ ನನಗೂ. ನಮ್ಮ ಅಂದ್ರೆ ನಮ್ಮ ಹಿರಿಯರ್ದು ಏನೇನು ಇದ್ದು ಅಂತ ನಾವು ನೋಡ್ಕೊಂತ ಬಂದಾಗ ಹಿಂಗೆ ಹುಡ್ಕೊಂತ ಬಂದಿರ್ತೀವಿ. ನಾನು ಹುಟ್ಟೂರು, ಆದ್ರೆ ನಾ ಇಲ್ಲಿ ಬೆಳೆದಿಲ್ಲ. ಆದ್ರೆ ನಾ ರಜಕ್ಕೊಮ್ಮೆ ಇಲ್ಲೇ ಬರ್ತಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಹೊಲ್ದಾಗ ಹೆಂಗೆ ಇರ್ತೈತೆ ಅಂತ ಎಲ್ಲ ಗೊತ್ತೈತಿ. ಈಗ ಈ ಬಾವಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಂಗೆ ಇವತ್ತು ಸಂಜೆ ಮುಂದೆ ಖಾಲಿ ಇದ್ದು ಅಂತ ಬಂದೇವ್ರಿ, ತಿರ್ಗಾಡಿ ಬರೋಣ ಅಂತ ಬಂದಾಗ ಈ ಬಾವಿನೂ ನಾ ಲಾಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡ್ಬೇಕಂದ್ರೆ ಆಗಿರಲಿಲ್ಲ. ಆದ್ರೆ ಈ ಸರಿ ತೋರಿಸಿದೆ ಇದ್ರದ್ದು. ಹಿಂಗೈತ್ರಿ, ನೋಡ್ಕೊಂಬಿಡ್ರಿ ಏನೊಮ್ಮೆ. ಅಲ್ಲಿ ಆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ತಳಗೈತ್ರಿ, ಹಿಂದೆ ಕಟ್ಟಿಗೆಲ್ಲ ಅಡ್ಡದಾವ. ಸೊ ಆಗಳ ಶಾರ್ಟ್ಸ್ ನೋಡಿರಿ ಅನ್ಕೋತೀನಿ. ಈಗ ಅಲ್ಲೇ ಬಾವಿ ನೋಡಿದ್ರಂತ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಾಲ್ಯದ ದಿನಗಳಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂತ ಎಲ್ಲೆಲ್ಲಿ ತಿರ್ಗಾಡ್ತಿದ್ರ, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ಯಾರ, ಎಂಜಾಯ್ಮೆಂಟ್ ಹೆಂಗಿತ್ತು. ಸೊ ಕೇಳೋಣಂತ ಹೇಳ್ತಾರೆ, ಚಂದ ಕೇಳಿಸ್ತಾರೆ.
ಇದು ನಮ್ಮೂರು ಇಂಡಿ ತಾಲೂಕಿನ ಕೊಡನೂರು ಗ್ರಾಮ. ಇದು ಕರ್ನಾಟಕದ ಗಡಿ ಭಾಗದಲ್ಲಿರುವಂತ ನನ್ನ ಊರು, ನನ್ನ ಹಳ್ಳಿ. ಇಲ್ಲಿ ಹರಿದು ಭೀಮಾ ನದಿ. ಭೀಮಾ ನದಿ ಅಂದರೆ ಅದೊಂದು ಸಂಪದ್ಭರಿತ ನದಿ. ಆದ್ರೆ ಇದನ್ನು ಬಳಸಿಕೊಂಡವರು ಒಳ್ಳೇದು ಬಳಸಬೇಕು. ಕೆಲವೊಂದು ರಾಜಕಾರಣಿಗಳಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಅದನ್ನ ಹೆಸರು ಸ್ವಲ್ಪ ಭೀಮಾ ತೀರ ಅಂದಾರ. ಆ ತರ ಭೀಮಾ ತೀರ ಅಂದ ಕೂಡಲೇ ಎಲ್ಲರೂ ಭಯಪಡುವಂತದ್ದೇನಿಲ್ಲ. ನನ್ನೂರು ನನ್ನ ಹೆಮ್ಮೆ. ಎಲ್ಲ ಈ ನದಿ ತೀರ ಅಂದ ಕೂಡಲೇ ಇಲ್ಲಿ ಇರುವಂತದ್ದು, ಈಗ ನಾವು ಕೂಳ್ತಿರುವಂತದ್ದು ಇದು ಪವಾಡ ಪುರುಷ ಕೈಲಾಸಧಾಮ ಶ್ರೀ ಚನ್ನಬಸವ ಶಿವಯೋಗಿಗಳಂತ ಮಠ, ಅವರ ತಪೋಭೂಮಿ ಕೂಡ. ನಾವೆಲ್ಲರೂ ಇಲ್ಲಿ ಆಟ ಆಡಿದ್ದು ಬೆಳೆದಿದ್ದು ಒಂದೇ ಒಂದು ಖುಷಿ ಸಂಗತಿ, ಇಲ್ಲಿ ಹುಟ್ಟಿದ್ದೇ ನಾವು ಪುಣ್ಯವಂತರನ್ಬೇಕು. ಆಟ ಆಡ್ಕೊಂತ ಇದು ನಮ್ಮ ಕರ್ನಾಟಕದ ಗಡಿ ಭಾಗ. ಇಲ್ಲಿಂದ ಭೀಮಾ ನದಿ ದಾಟ್ಕೊಂಡು ನಾವು ಅಂಕಲ್ಗಿ, ಗುಡ್ಡೇವಾಡಿ ಸುತ್ತು ಒಂದ 4-5 ಹಳ್ಳಿ ಬರಿಗಾಲಿನಿಂದ ನಡ್ಕೊಂತ ನಮ್ಮ ಬಾಲ್ಯದಾಗ ಗೋಲಿಗುಂಡ ಆಡ್ಕೊಂತ ಕಳೆದಂತ ಬಾಲ್ಯದ ಖುಷಿ ದಿನಗಳನ್ನು ನಿಮ್ ಜೊತೆಗೆ ಹಂಚ್ಕೊಂಡಿವಿ. ಸಾಕು, ಇಷ್ಟು ನಮ್ಮ ಜೀವನ. ಅದಕ್ಕೆ ಮತ್ತೆ ಇವತ್ತ ದೀಪಾವಳಿ ಹಬ್ಬದ ವಿಶೇಷಕ್ಕಾಗಿ ನಮ್ಮೂರಿಗೆ ಬಂದಿವಿ. ಮತ್ತೆ ಭೀಮಾ ನದಿಗೆ ಬಂದು ಭೀಮೇಶ್ವರನ ದರ್ಶನ ಪಡೆದಿವೆ. ಹಾಗೆ ಭೀಮಾ ತೀರದಲ್ಲಿರುವಂತ ನದಿ ತೀರದಲ್ಲಿ ಪ್ರಖ್ಯಾತ ಪುಣ್ಯಕ್ಷೇತ್ರ ಗುರು ಚನ್ನಬಸವೇಶ್ವರ ಅವರ ಮಠಕ್ಕೆ ಬಂದ್ವಿ. ದರ್ಶನ ಮಾಡಿ ಆರಾಮಾಗಿ ಕುಂತೀವಿ. ಸಾರ್ಥಕ ಜನ್ಮ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹೆಂಗಿತ್ರಿ ನಾವು ಪಾರದ ಬಾಲ್ಯದ ದಿನಗಳು? ಈಗ ಏನಿಲ್ಲ, ಒಂದ್ ಸ್ವಲ್ಪ ಗುಡಿದು ಆಯ್ತಂದ್ರೆ ಒಂದ್ ಸ್ವಲ್ಪ ವಿಡಿಯೋಸ್ ಹಾಕ್ತೀನಿ ನೋಡ್ರಿ. ಅಂಡ್ ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ. ಸಿಗೋಣ ಅಂತ ಮತ್ತೆ ಮುಂದಿನ ಮಿನಿ ಬ್ಲಾಗ್ದಾಗ. ಅಲ್ಲಿ ಟೇಕ್ ಕೇರ್, ಬೈ ಬೈ. ಭಾವ ತೊರೆದು ಹಾಡು ಬದಲಾಯಿತೇತಕ್ಕೆ ತಲುಪೀತೆ ಈ ಮೌನ ನಿನ್ನೆದೆಯ ತೀರ.